ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನನ್ನ ಹೆಸರು ಉಜ್ವಲ್, ನಿಮ್ಮ ಸೈನ್ಸ್ ಟೀಚರ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಸಿಟಿ ಟಾಪಿಕ್ ಓದ್ತಿದ್ವಿ. ಸೊ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ನಿನ್ನೆ ವೋಲ್ಟೇಜ್ ಬಗ್ಗೆ ಓದಿದ್ವಿ. ಏನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸತಿ ಮತ್ತೆ ಹೋಗಿ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ಬಂದು ಈ ವಿಡಿಯೋಯಿಂದ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಏನು ಅರ್ಥ ಆಗೋದಿಲ್ಲ. ಸೊ ಇವಾಗ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಿದ್ವಿ. ಸೊ ಅದರಲ್ಲಿ ವೋಲ್ಟೇಜ್ ಬಗ್ಗೆ ಮಾತಾಡ್ತಿದ್ವಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ವೋಲ್ಟೇಜು ಒಂದು ಚಾರ್ಜ್ಗೆ ಇರೋ ಎನರ್ಜಿನ ಮೆಷರ್ಮೆಂಟು ಅಲ್ವಾ. ಸೊ ವೋಲ್ಟೇಜು ಒಂದು ಚಾರ್ಜ್ಗೆ ಇರೋ ಎನರ್ಜಿದು ಮೆಷರ್ಮೆಂಟು. ಸೊ ಅದು 1 ವೋಲ್ಟ್ ಅಂತ ಕರಿತೀವಿ. ಸೊ ಹಾಗಾದರೆ ಕರೆಂಟ್ ಅಂದರೆ ಏನು? ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮದು, ವಾಟ್ ಈಸ್ ಕರೆಂಟ್? ಸೊ ಒಂದು ಚಾರ್ಜ್ಗಿರೋ ಎನರ್ಜಿ ಬಂದು ವೋಲ್ಟೇಜ್ ಅಂತ ಕರಿತೀವಿ, ಸರಿ. ಹಾಗಾದರೆ ಕರೆಂಟ್ ಅಂತ ಯಾವುದನ್ನ ಕರಿತೀವಿ ಅದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ, ಓಕೆನಾ. ಸೊ ಕರೆಂಟ್ ಅಂದರೆ ಏನಪ್ಪ? ಫಸ್ಟ್ ಕರೆಂಟ್ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದು ಕಂಡಕ್ಟರ್ ತಗೊಳ್ಳೋಣ, ಓಕೆ. ಈ ಕಂಡಕ್ಟರು ಯಾವುದೋ ಒಂದು ಮೆಟಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತು ಎಲ್ಲಿ ಎಲೆಕ್ಟ್ರಿಸಿಟಿ ಆರಾಮಾಗಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪಾಸ್ ಆಗೋ ಥರ ಇರಬೇಕು, ಓಕೆನಾ. ಸೊ ಇದರಲ್ಲಿ ಈ ಕಂಡಕ್ಟರ್ ಮುಖಾಂತರ ಇವಾಗ ನಮ್ಮ ಚಾರ್ಜಸ್ಸು ಅಂದರೆ ಎಲೆಕ್ಟ್ರಾನ್ಸು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹಾದು ಹೋಗ್ತಾ ಇರುತ್ತೆ, ಓಕೆನಾ. ಸೊ ಈಗ ನಾವು ಇನ್ ಎ ಗಿವನ್ ಕ್ರಾಸ್ ಸೆಕ್ಷನ್ ಒಂದು ಜಾಗದಲ್ಲಿ, ಈ ಕಂಡಕ್ಟರ್ನ ಒಂದು ಜಾಗದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಪಾಸ್ ಆಗ್ತಿದ್ದಾವೆ, ಓಕೆ. ಸೊ ಒಂದು ಎಲೆಕ್ಟ್ರಾನ್ ಬಗ್ಗೆ ಏನೋ ಗೊತ್ತು, ಬಟ್ ಒಂದ್ಸತಿ ನೀವು ಸ್ವಿಚ್ ಆನ್ ಮಾಡಿದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಮುಂದೆ ಹೋಗುತ್ತಾ? ಇಲ್ಲ, ಎಷ್ಟೊಂದು ಎಲೆಕ್ಟ್ರಾನ್ ಪಾಸ್ ಆಗ್ತಿರುತ್ತೆ ಅಲ್ವಾ. ಈ ಎಷ್ಟು ಎಲೆಕ್ಟ್ರಾನ್ ಪಾಸ್ ಆಗ್ತಿದೆ ಈ ಗಿವನ್ ಏರಿಯಾದಲ್ಲಿ ಅಥವಾ ಈ ಗಿವನ್ ಕ್ರಾಸ್ ಸೆಕ್ಷನ್ ಅಲ್ಲಿ ಅಂತ ನೀವೇನಾದ್ರೂ ಮೆಷರ್ ಮಾಡಿದ್ರೆ ಅದನ್ನೇ ಕರೆಂಟ್ ಅಂತ ಕರಿತೀವಿ, ಓಕೆ. ಸೊ ಹಾಗಾದ್ರೆ ಕರೆಂಟ್ ಅಂದ್ರೆ ಏನು? ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎಷ್ಟು ಎಲೆಕ್ಟ್ರಾನ್ಸ್ ಒಂದು ಕಂಡಕ್ಟರ್ ಮುಖಾಂತರ ಹಾದು ಹೋಗುತ್ತೆ ಇನ್ ಅ ಗಿವನ್ ಟೈಮ್. ಒಂದು ಗಿವನ್ ಟೈಮಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹಾದು ಹೋಗುತ್ತೆ ಅದನ್ನೇ ಕರೆಂಟ್ ಅಂತ ಕರಿತೀವಿ, ಓಕೆ. ಸೊ ಸಿಂಬಲ್ ಬರೆದ್ರೆ Q/T ಅಥವಾ ಸೊ ಕರೆಂಟ್ನ ಸಿಂಬಲ್ಲು ಆಂಪಿಯರ್ಸ್ ಅಂತ ಕರಿತೀವಿ. ಸೊ ಇದು ಕರೆಂಟ್ದು ಸಿಂಬಲ್ ಆಗಿರುತ್ತೆ, ಓಕೆ. ಎಲೆಕ್ಟ್ರಿಕಲ್ ಸಿಂಬಲ್ಸ್ ಬಗ್ಗೆ ಮಾತಾಡೋಣ ಫಸ್ಟು. ಇದಾದ್ಮೇಲೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬಗ್ಗೆ ನಾವು ಡೀಟೇಲ್ ಆಗಿ ಓದ್ಕೊಂಡು ಹೋಗೋಣ, ಓಕೆನಾ. ಸೊ ಎಲೆಕ್ಟ್ರಿಕಲ್ ಸಿಂಬಲ್ಸ್ ಅಂತ ಬಂದರೆ ಟೋಟಲಿ 11 ಸಿಂಬಲ್ಸ್ ಇದೆ. ಸೊ ಅದು ಯಾವ್ದು ಅಂತ ನೋಡ್ಕೊಂಡು ಹೋಗೋಣ. ಹಾಗೆ ಅದ್ರ ಡಯಾಗ್ರಾಮ್ ಹೇಗೆ ಬಿಡಿಸ್ಬೇಕು ಅಂತ ಕೂಡ ನಾವು ಕಲ್ತ್ಕೊಂಡು ಹೋಗೋಣ, ಓಕೆನಾ. ಸೊ ಮೊದಲನೇದು ಎಲೆಕ್ಟ್ರಿಕಲ್ ಸೆಲ್ ಅಂತ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು. ಸೊ ಈ ಥರ ಸಿಂಬಲ್ ಏನಾದರೂ ಬಂದೆ ಇದನ್ನ ಎಲೆಕ್ಟ್ರಿಕಲ್ ಸೆಲ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕಲ್ ಸೆಲ್ ಅಲ್ಲಿ ಯಾವಾಗಲೂ ಫೋಕಸ್ ಮಾಡಬೇಕಾಗಿರೋದು ಏನಂದ್ರೆ ಈ ಲಾಂಗರ್ ಎಂಡ್ ಇರುತ್ತಲ್ಲ ಅದು ಪಾಸಿಟಿವ್ ಆಗಿರುತ್ತೆ, ಈ ಶಾರ್ಟರ್ ಎಂಡ್ ನೆಗೆಟಿವ್ನ ರೆಪ್ರೆಸೆಂಟ್ ಮಾಡಿರುತ್ತೆ, ಓಕೆನಾ. ಸೊ ಕೆಲವು ಸತಿ ಈ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಮೆನ್ಷನ್ ಮಾಡಿರೋದಿಲ್ಲ. ಸೊ ಆದರೂ ಕೂಡ ನಿಮಗೆ ಐಡಿಯಾ ಇರಬೇಕು. ಸೊ ಈ ಲಾಂಗರ್ ಎಂಡ್ ಬಂದು ಪಾಸಿಟಿವ್, ಶಾರ್ಟರ್ ಎಂಡ್ ಬಂದು ನೆಗೆಟಿವ್, ಓಕೆನಾ. ಸೊ ಇವಾಗ ಎರಡನೇ ಸಿಂಬಲ್ಗೆ ಹೋಗೋಣ. ನೀವು ಎರಡನೇ ಸಿಂಬಲ್ ನೋಡಿದ್ರೆ ಸೊ ಅಗೈನ್ ಎಲೆಕ್ಟ್ರಿಕಲ್ ಸೆಲ್ ತರನೇ ಇದೆ, ಬಟ್ 3 ಸೆಲ್ಲು ಜಾಯಿನ್ ಆಗಿದೆ ಒಟ್ಟಿಗೆ, ಓಕೆ. ಸೊ ಈ ತರ 3 ಸೆಲ್ಲು ಅಥವಾ 2ಕ್ಕಿಂತ ಜಾಸ್ತಿ ಸೆಲ್ ಏನಾದರೂ ಜಾಯಿನ್ ಆಗಿದ್ರೆ ಅದನ್ನ ನಾವು ಬ್ಯಾಟರಿ ಅಂತ ಕರಿತೀವಿ, ಓಕೆ. ಸೊ ಏನಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ, ಓಕೆ. ಸೊ ಇವಾಗ ನೆಕ್ಸ್ಟ್ 3ನೇ ಸಿಂಬಲ್ ಹೋಗೋಣ. ಸೊ 3ನೇ ಸಿಂಬಲ್ ನೋಡಿದ್ರೆ ನೀವು ಒಂಥರ ಡಿಫ್ರೆಂಟ್ ಆಗಿದೆ ಇದೊಂಥರ, ಓಕೆ. ಸೊ ಹಾಗಾದ್ರೆ ಇದು ಏನಪ್ಪ ರೆಪ್ರೆಸೆಂಟ್ ಮಾಡುತ್ತೆ? ಸೊ ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸ್ವಿಚ್ ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಮನೇಲಿ ಇರುತ್ತಲ್ಲ ಸ್ವಿಚ್ ಆನ್ ಅಂಡ್ ಆಫ್ ಮಾಡೋದಕ್ಕೆ, ಸೊ ಅದೇ ತರ ಇದು ಕೂಡ ರೆಪ್ರೆಸೆಂಟೇಷನ್ ಮಾಡ್ತಿರುತ್ತೆ, ಓಕೆ. ಹಾಗಾದ್ರೆ ಇದು ಸ್ವಿಚ್ ಆನ್ ಆಫ್? ಸೊ ಇದು ಸ್ವಿಚ್ ಆಫ್ ಅಥವಾ ಓಪನ್ ಅಂತ ಕರಿತೀವಿ, ಓಕೆ. ಇದು ಏನ ರೆಪ್ರೆಸೆಂಟ್ ಮಾಡುತ್ತೆ? ಸ್ವಿಚ್ ಆಫ್ ಅಥವಾ ಓಪನ್ ಸ್ವಿಚ್ ಓಪನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದಕ್ಕೆ ಪ್ಲಗ್ ಕೀ ಅಂತ ಕೂಡ ನಾವು ಕರಿತೀವಿ, ಓಕೆ. ಸೊ ಇವಾಗ 4ನೇ ಸಿಂಬಲ್ ನೋಡಿದ್ರೆ ಎಕ್ಸಾಕ್ಟ್ಲಿ 3ನೇ ಸಿಂಬಲ್ ಹೇಗಿದೆ ಹಾಗೇ ಇದೆ, ಬಟ್ ಮಧ್ಯದಲ್ಲಿ ಒಂದು ಡಾಟ್ ಎಕ್ಸ್ಟ್ರಾ ಇದೆ, ಓಕೆ. ಸೊ ಈ ಡಾಟ್ ಎಕ್ಸ್ಟ್ರಾ ಬಂದ್ರೆ ಏನಂದ್ರೆ ಏನಿಲ್ಲ, ಸ್ವಿಚ್
ಕ್ಲೋಸ್ಡ್ ಆಗಿದೆ ಅಂತ ಅರ್ಥ. ಓಕೆ, ಅಂದ್ರೆ ಏನಿಲ್ಲ, ನಿಮ್ಮ ಮನೇಲಿ ಸ್ವಿಚ್ ಆನ್ ಮಾಡಿರ್ತೀರಲ್ವಾ, ಸೇಮ್ ಅದೇ ತರ ಇದು ಕೂಡ. ಸೊ ಸ್ವಿಚ್ ಕ್ಲೋಸ್ಡ್ ಆಗಿದ್ರೆ ಕರೆಂಟ್ ಪಾಸ್ ಆಗುತ್ತೆ ಸರ್ಕ್ಯೂಟ್ ಅಲ್ಲಿ, ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸ್ವಿಚ್ ಓಪನ್ ಆಗಿದ್ರೆ ಅಂದ್ರೆ ಸ್ವಿಚ್ ಆಫ್ ಆಗಿದ್ರೆ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಸರ್ಕ್ಯೂಟ್ ಅಲ್ಲಿ. ಓಕೆನಾ? ಸೊ ನಾವು 5ನೇ ಸಿಂಬಲ್ಗೆ ಬರೋಣ. 5ನೇ ಸಿಂಬಲ್ ಟಿ ಶೇಪ್ ಅಲ್ಲಿ ಇದೆ, ಮಧ್ಯದಲ್ಲೊಂದು ಡಾಟ್ ಇದೆ ಅಲ್ವಾ. ಈ ಟಿ ಶೇಪ್ ಏನಿಲ್ಲ, ಈ ಲೈನ್ಸ್ ವೈರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ, ಈ ಡಾಟ್ ವೈರ್ ಜಾಯ್ನಿಂಗ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಹಾಗಾದ್ರೆ ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ವೈರ್ ಜಾಯ್ನಿಂಗ್ ಅಥವಾ ವೈರ್ ಜಾಯಿಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಈ ಪ್ಲೇಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲಾ ವೈರ್ ಅಲ್ಲೂ ಪಾಸ್ ಆಗ್ತಿರುತ್ತೆ. ಓಕೆ, ಸೊ ನಾವು 6ನೇ ಸಿಂಬಲ್ಗೆ ಬರೋಣ. ಸೇಮ್ 5ನೇ ಸಿಂಬಲ್ ತರನೇ ಇದೆ, ಬಟ್ ಇಲ್ಲಿ ಯಾವುದೇ ರೀತಿ ವೈರ್ ಜಾಯ್ನಿಂಗ್ ಆಗಿಲ್ಲ. ಓಕೆ, ಸೊ ಇದರಲ್ಲಿ ಯಾವುದೇ ರೀತಿ ವೈರ್ ಜಾಯ್ನಿಂಗ್ ಆಗಿರಲ್ಲ. ಸೊ ವೈರ್ ಕ್ರಾಸಿಂಗ್ ಅಂತ ಕರಿತೀವಿ. ಓಕೆ, ಸೊ ಈ ವೈರ್ ಆಗಲಿ ಈ ವೈರ್ ಆಗಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರೋದಿಲ್ಲ ಎರಡರ ಮಧ್ಯನೂ. ಓಕೆನಾ? ಸೊ ಅದಕ್ಕೆ ವೈರ್ ಕ್ರಾಸಿಂಗ್ ಅಂತ ಕರಿತೀವಿ. ಎರಡು ಬೇರೆ ಬೇರೆ ಸಪರೇಟ್ ವೈರು, ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ ಅದಕ್ಕೆ. ಓಕೆ ಓಕೆ, ಸೊ 7ನೇ ಸಿಂಬಲ್ ನೋಡೋಣ. ಸೊ 7ನೇ ಸಿಂಬಲ್ ನೀವು ನೋಡಿದ್ರೆ ಸೊ ಉಲ್ಟಾ ಡಬ್ಲ್ಯೂ ತರ ಇದೆ. ಸೊ ಇದನ್ನ ನಾವು ಎಲೆಕ್ಟ್ರಿಕ್ ಬಲ್ಬ್ ಸಿಂಬಲ್ ಅಂತ ಕರಿತೀವಿ. ಓಕೆ, ಸೊ ಈ ತರ ಏನಾದ್ರೂ ಬಂದ್ರೆ ಇದು ಯಾವ ಸಿಂಬಲ್? ಎಲೆಕ್ಟ್ರಿಕ್ ಬಲ್ಬ್ ಸಿಂಬಲ್. ಓಕೆ, ಸೊ ನೆಕ್ಸ್ಟ್ ಸಿಂಬಲ್ ನೋಡೋಣ. 8ನೇ ಸಿಂಬಲ್ ಜಿಗ್ಜಾಕ್ ಲೈನ್ಸ್ ಇದೆ. ಸೊ ಈ ತರ ಏನಾದ್ರೂ ಜಿಗ್ಜಾಕ್ ಲೈನ್ಸ್ ಇದ್ರೆ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಇದನ್ನ ನಾವು ರೆಸಿಸ್ಟರ್ ಅಂತ ಕರಿತೀವಿ. ಓಕೆ, ಇನ್ನ ರೆಸಿಸ್ಟರ್ ಬಗ್ಗೆ ನಾವು ಓದಿಲ್ಲ, ಮುಂದೆ ನೋಡೋಣ ಏನ್ ರೆಸಿಸ್ಟರ್ ಅಂತ. ಬಟ್ ಜಿಗ್ಜಾಕ್ ಸಿಂಬಲ್ ಅಂತ ಏನಾದ್ರೂ ಬಂದ್ರೆ ಅದನ್ನ ರೆಸಿಸ್ಟರ್ ಅಂತ ಕರಿತೀವಿ. ಸೊ ಈ ಆರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಏನಿಲ್ಲ, ಆ ರೆಸಿಸ್ಟರ್ದು ರೆಸಿಸ್ಟೆನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಆರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ರೆಸಿಸ್ಟರ್ದು ರೆಸಿಸ್ಟೆನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ನಾವು 9ನೇ ಸಿಂಬಲ್ ಹೋಗೋಣ. ಸೊ ರೆಸಿಸ್ಟರ್ ತರನೇ ಇದೆ, ಬಟ್ ಒಂದು ಆರೋ ಮಾರ್ಕ್ ಇದೆ. ಓಕೆ, ಸೊ ಆ ಆರೋ ಮಾರ್ಕ್ ಈ ತರ ಆದ್ರೂ ಆಗಿರ್ಬೋದು, ಅಥವಾ ಈ ತರ ಬಂದು ಆರೋ ಮಾರ್ಕ್ ಆ ರೆಸಿಸ್ಟರ್ ಮೇಲೆ ಹೋಗಿ ಕನೆಕ್ಟ್ ಕೂಡ ಆಗಿರ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಆಗಿರಲಿ, ಸೊ ಈ ತರ ಏನಾದ್ರೂ ರೆಪ್ರೆಸೆಂಟೇಷನ್ ಇದ್ರೆ ಅದನ್ನ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ? ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಅಥವಾ ರಿಯೋಸ್ಟಾಟ್ ಅಂತ ಕರಿತೀವಿ. ಈ ವೇರಿಯಬಲ್ ರೆಸಿಸ್ಟೆನ್ಸ್ಗೆ ಇನ್ನೊಂದು ಹೆಸರು ರಿಯೋಸ್ಟಾಟ್ ಅನ್ನೋದು. ಓಕೆ, ಸೊ ನಾವು ಲಾಸ್ಟ್ 2 ಸಿಂಬಲ್ಗೆ ಬರೋಣ. ಸೊ ಅದರಲ್ಲಿ ನೀವು ಮೊದಲನೇದು ನೋಡಿದ್ರೆ ಸೊ ಒಂದು ಸರ್ಕಲ್ ಬಂದು ಎ ಅಂತ ಇದೆ. ಈ ಸರ್ಕಲ್ ಬಂದು ಎ ಅಂತಿದ್ರೆ ಅದನ್ನ ಆಮ್ಮೀಟರ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಮ್ಮೀಟರು ಕರೆಂಟ್ ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಅದೇ ರೀತಿ ಸೇಮ್ ಸರ್ಕಲ್ ಇದ್ದು ಎ ಬದಲಿ ಏನಾದ್ರೂ ವಿ ಅಂತ ಬಂದಿದ್ರೆ ಸೊ ಇದನ್ನ ವೋಲ್ಟ್ ಮೀಟರ್ ಅಂತ ಕರಿತೀವಿ. ಸೊ ವೋಲ್ಟ್ ಮೀಟರು ವೋಲ್ಟೇಜ್ ಮೆಷರ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ಆಮ್ಮೀಟರ್ ಎಂತಕ್ಕೆ ಯೂಸ್ ಮಾಡ್ತೀವಿ? ಕರೆಂಟ್ ಮೆಷರ್ಮೆಂಟ್ಗೆ ಆಮ್ಮೀಟರ್ ಯೂಸ್ ಮಾಡ್ತೀವಿ, ವೋಲ್ಟೇಜ್ ಮೆಷರ್ಮೆಂಟ್ಗೆ ವೋಲ್ಟ್ ಮೀಟರ್ನ ಯೂಸ್ ಮಾಡ್ತೀವಿ. ಓಕೆ ಓಕೆ, ಸೊ ಸಿಂಬಲ್ಸ್ ಬಗ್ಗೆ ನೋಡಿದ್ವಿ. ಸಿಂಬಲ್ಸ್ ಬಗ್ಗೆ ನೋಡಾದ್ಮೇಲೆ ಇವಾಗ ಹೋಮ್ಸ್ ಲಾ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗಿನ ಟಾಪಿಕ್ ಏನು? ಹೋಮ್ಸ್ ಲಾ. ಸೊ ಏನಪ್ಪ ಇದು ಹೋಮ್ಸ್ ಲಾ ಅಂತ ಅರ್ಥ ಮಾಡ್ಕೊಬೇಕು ಅಂದ್ರೆ, ಸೊ ಹೋಮ್ಸ್ ಲಾ, ಹೋಮ್ ಅನ್ನೋನು ಒಬ್ಬ ಸೈಂಟಿಸ್ಟು. ಸೊ ಇವನು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ. ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಸೊ ಏನು ಟ್ರೈ ಮಾಡ್ತಿದ್ದ ಅಂದರೆ, ಸೊ ವೋಲ್ಟೇಜ್ಗೂ ಮತ್ತೆ ಕರೆಂಟ್ಗೂ ಇರೋ ರಿಲೇಷನ್ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ದಿಸ್ ಇಸ್ ದ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಎಕ್ಸ್ಪೆರಿಮೆಂಟು ವೋಲ್ಟೇಜು ಮತ್ತು ಕರೆಂಟ್ಗೂ ಇರೋ ರಿಲೇಷನ್ಸ್ನ ಚೆಕ್ ಮಾಡೋದಕ್ಕೆ ಮಾಡ್ತಿದ್ದ. ಓಕೆ, ಸೊ ಜನರಲಿ ಈ ವೋಲ್ಟೇಜ್ ಮತ್ತು ಕರೆಂಟ್ಗೆ ಇರೋ ರಿಲೇಷನ್ನ ಏನಾದರೂ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು VI ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅಂತ ಕರಿತೀವಿ. ಓಕೆ, VI ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅಂತ ಕರಿತೀವಿ. ಸೊ ಈ ಗ್ರಾಫಲ್ಲಿ ಅಥವಾ ಈ ಗ್ರಾಫಿಗೆ ಈ ಎಕ್ಸ್ಪೆರಿಮೆಂಟಲಿ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಕೊತಾ ಹೋದ. ಓಕೆ, ಸೊ ಒನ್ ಆಫ್ ದಿ ಆಕ್ಸಸ್ ವೋಲ್ಟೇಜ್ ಅಂತ ತಗೊಳ್ಳೋಣ. ವೋಲ್ಟೇಜ್ ವ್ಯಾಲ್ಯೂಸ್ ಇತ್ತು. ಸೊ ಒನ್ ಆಫ್ ದಿ ಆಕ್ಸಸ್ ಅಲ್ಲಿ ವೋಲ್ಟೇಜ್ ವ್ಯಾಲ್ಯೂಸ್ ಇತ್ತು, ಗ್ರಾಜುವಲಿ ಇನ್ಕ್ರೀಸಿಂಗ್. ಓಕೆ, ಸಿಮಿಲರ್ಲಿ ಎಕ್ಸ್ ಆಕ್ಸಸ್ ಅಲ್ಲಿ ಕರೆಂಟ್ ವ್ಯಾಲ್ಯೂಸು ಸೊ ಗ್ರಾಜುವಲಿ ಇನ್ಕ್ರೀಸ್ ಆಗ್ತಿತ್ತು. ಸೊ ಇದಕ್ಕೆ ಸೊ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಹೇಗೆ ಇನ್ಕ್ರೀಸ್ ಆಗುತ್ತೆ, ಅಥವಾ ಕರೆಂಟ್ ಇನ್ಕ್ರೀಸ್ ಆದರೆ ಅಥವಾ ಡಿಕ್ರೀಸ್ ಆದರೆ ವೋಲ್ಟೇಜ್ ಹೇಗೆ ಚೇಂಜ್ ಆಗುತ್ತೆ ಅಂತ ಮೆಷರ್ಮೆಂಟ್ ಮಾಡ್ಕೊಂಡು ಹೋದ. ಹೇಗೆ ಮೆಷರ್ಮೆಂಟ್ ಮಾಡೋದು?
ಇವಾಗ ತಾನೇ ನೋಡಿದ್ವಿ ಆಮ್ ಮೀಟರ್ ಮತ್ತೆ ವೋಲ್ಟ್ ಮೀಟರ್ನ ಯೂಸ್ ಮಾಡ್ಕೊಬೇಕು. ಸಿಂಬಲ್ಸ್ ಅಲ್ಲಿ ನೋಡಿದ್ವಿ ಅಲ್ವಾ ಆಮ್ ಮೀಟರ್ ಮತ್ತೆ ವೋಲ್ಟ್ ಮೀಟರ್. ಸೊ ಅದನ್ನ ಯೂಸ್ ಮಾಡಿಕೊಂಡು ಸೊ ವೋಲ್ಟೇಜ್ ಮತ್ತೆ ಕರೆಂಟ್ ಮೆಷರ್ಮೆಂಟ್ಸ್ನ ಮಾಡ್ಬೋದು. ಓಕೆ, ಸೊ ಈ ವೋಲ್ಟೇಜ್ ಮತ್ತೆ ಕರೆಂಟ್ ಮೆಷರ್ಮೆಂಟ್ಸ್ ಮಾಡ್ತಾ ಈ ಡೇಟಾನ ಗ್ರಾಫಲ್ಲಿ ಪ್ಲಾಟ್ ಮಾಡ್ತಾ ಚೆಕ್ ಮಾಡಿದಾಗ ಸೊ ಏನಾಯ್ತು ಅಂದರೆ ಈ ಕರೆಂಟ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಅಥವಾ ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಕರೆಂಟು ಕೂಡ ಅದ್ರ ಜೊತೆ ಇನ್ಕ್ರೀಸ್ ಆಗ್ತಾ ಹೋಯ್ತಿತ್ತು. ಓಕೆ, ಸೊ ವಾಟ್ ಹ್ಯಾಪನ್? ಸೊ ಕರೆಂಟ್ ಇನ್ಕ್ರೀಸ್ ಆದಂಗೆ ವೋಲ್ಟೇಜು ಕೂಡ ಗ್ರಾಜುವಲ್ ಆಗಿ ಇನ್ಕ್ರೀಸ್ ಆಯ್ತಾ ಹೋಯ್ತು. ಓಕೆ, ಸೊ ನಾವು ಇದನ್ನ ಏನಾದರೂ ನಾನು ಡ್ರಾ ಮಾಡಿದ್ರೆ ಒಂದು ಸ್ಟ್ರೇಟ್ ಲೈನ್ ಸಿಗುತ್ತೆ, ನನಗೆ ಡ್ರಾ ಮಾಡಿದ್ರೆ ಒಂದು ಸ್ಟ್ರೇಟ್ ಲೈನ್ ಸಿಗುತ್ತೆ. ಓಕೆ, ಸೊ ಹಾಗಾದ್ರೆ ವೋಲ್ಟೇಜ್ ಮತ್ತೆ ಕರೆಂಟು ದೇ ಆರ್ ಡಿಪೆಂಡೆಂಟ್, ಎರಡು ಒಂದ್ರ ಮೇಲೆ ಒಂದು ಅವಲಂಬಿತವಾಗಿದೆ, ಡಿಪೆಂಡೆಂಟ್ ಆಗಿದೆ ಅಲ್ವಾ. ಸೊ ಇದೇ ನಿಮ್ಮ ಹೋಮ್ಸ್ ಲಾ. ಇದನ್ನ ಚೆಕ್ ಮಾಡ್ತಾನೆ, ಈ ವೋಲ್ಟೇಜ್ ಮತ್ತೆ ಕರೆಂಟ್ ಡಿಪೆಂಡೆನ್ಸಿನ ಚೆಕ್ ಮಾಡಿ ಒಂದು ಲಾ ಕೊಡ್ತಾನೆ. ಓಕೆ, ಸೊ ಹಾಗಾದ್ರೆ ಏನಪ್ಪ ಲಾ? ಸೊ ಲಾ ಏನಂದ್ರೆ ದ ವೋಲ್ಟೇಜ್ ಮೆಷರ್ಡ್. ಓಕೆ, ಸೊ ದಿ ವೋಲ್ಟೇಜ್ measured across a conductor. So obviously ಒಂದು ಕಂಡಕ್ಟರ್ ಬೇಕು ನಮಗೆ. So the voltage measured across a conductor is directly proportional to the current flowing through the conductor. Current flowing through the conductor. ಸೊ ಈ ಗ್ರಾಫಲ್ಲಿ ಬಂದಿದ್ದ ರಿಲೇಷನ್ನ ಚೆಕ್ ಮಾಡಿ ಸೊ ಒಂದು ಲಾ ಕೊಡ್ತಾನೆ. ಏನದು ಲಾ? ದ ವೋಲ್ಟೇಜ್ ಮೆಷರ್ಡ್ ಅಕ್ರಾಸ್ ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಓಕೆ, ಸೊ ಹಾಗಾದ್ರೆ ಸೊ ವೋಲ್ಟೇಜ್ ನೀವು ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಕರೆಂಟ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಯಾವುದು ಕಂಡೀಷನ್ ಇಲ್ವಾ ಅಂತ ಕೇಳ್ಬೋದು. ಇದಕ್ಕೆ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನಂದ್ರೆ ಟೆಂಪರೇಚರ್ ಕಾನ್ಸ್ಟಂಟ್ ಆಗಿರಬೇಕು. ಓಕೆ, ಸೊ ಆಟ್ ಕಾನ್ಸ್ಟಂಟ್ ಟೆಂಪರೇಚರ್. ಸೊ ಈ ಹೋಮ್ಸ್ ಲಾ ಯಾವಾಗ ಅಪ್ಲಿಕೇಬಲ್ಲು? ಟೆಂಪರೇಚರು ಕಾನ್ಸ್ಟಂಟ್ ಆಗಿರಬೇಕು ಅಥವಾ ವೇರಿ ಆಗಬಾರ್ದು. ಓಕೆ, ನೀವು ಮೆಟೀರಿಯಲ್ದು ಅಂದ್ರೆ ನಿಮ್ಮ ಕಂಡಕ್ಟರ್ದು ಟೆಂಪರೇಚರ್ ಚೇಂಜ್ ಆಗೋದ್ರೆ ಹೋಮ್ಸ್ ಲಾ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗಿಬಿಡುತ್ತೆ. ಓಕೆ, ಒಂದು ಗಿವನ್ ಟೆಂಪರೇಚರ್ ಅಲ್ಲಿ ಈ ವೋಲ್ಟೇಜ್ ಮತ್ತೆ ಕರೆಂಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಂದ್ರೆ ಏನು? ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಅಥವಾ ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಹೋದ್ರೆ ಕರೆಂಟ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಇದನ್ನ ನಾವು ಸಿಂಬಲ್ ಅಲ್ಲಿ ಕೂಡ ಬರಿಬಹುದು. V is directly proportional to I. ಇದನ್ನ ಪ್ರಪೋರ್ಷನಾಲಿಟಿ ಸಿಂಬಲ್ ಅಂತ ಕರಿತೀವಿ. ಓಕೆ, ಸೊ V is directly proportional to I. ಓಕೆ, ಸೊ ಹಾಗಾದ್ರೆ ಈ ತರ ಏನೇ ಒಂದು ರಿಲೇಷನ್ ಇದ್ರೆ ಮಧ್ಯೆ ಯಾವುದೋ ಒಂದು ವ್ಯಾಲ್ಯೂ ಇರಬೇಕಲ್ವಾ. ಒಂದಕ್ಕೆ ಇನ್ನೊಂದು ರಿಲೇಷನ್ ಆಗಿದೆ ಅಂದಮೇಲೆ ಮಧ್ಯೆ ಯಾವುದೋ ಒಂದು ಎಕ್ಸ್ಟ್ರಾ ವ್ಯಾಲ್ಯೂ ಇರಬೇಕು. ಓಕೆ, ಸೊ ಇವಾಗ ನಾನು ಪ್ರಪೋರ್ಷನಾಲಿಟಿ ಸಿಂಬಲ್ನ ತೆಗೆದು ಈಕ್ವಲ್ ಸೈನ್ ಏನಾದರೂ ನಾನು ಹಾಕಬೇಕು ಅಂದರೆ ಆ ವ್ಯಾಲ್ಯೂನ ನಾನು ರೆಪ್ರೆಸೆಂಟ್ ಮಾಡಬೇಕಲ್ಲಿ. ಓಕೆ, ಸೊ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ಆ ಕಾನ್ಸ್ಟಂಟ್ ವ್ಯಾಲ್ಯೂನ ಆರ್ ಅಂತ ಕರಿತೀವಿ. ಸೊ ವಿ ವಿಲ್ ಬಿ ಈಕ್ವಲ್ ಟು IR ಅಂತ ಹೋಮ್ಸ್ ಲಾ ಬರುತ್ತೆ. ಓಕೆ, ಸೊ ಇದರಲ್ಲಿ ಈ ಆರ್ ಅಂತ ಇದೆ ಅಲ್ವಾ, ಈ ಆರ್ ಇನ್ನೇನಿಲ್ಲ, ಈ ಆರ್ ರೆಸಿಸ್ಟೆನ್ಸ್. ಈ ಆರ್ ಅನ್ನೋದು ಒಂದು ರೆಸಿಸ್ಟೆನ್ಸ್. ಓಕೆ, ಸೊ ಅಥವಾ ಈ ನಿಮ್ಮ ರೆಸಿಸ್ಟರ್ಗೆ ಇದ್ದ ರೆಸಿಸ್ಟೆನ್ಸ್ ನೋಡಿದ್ರಿವಲ್ಲ ಪ್ರೀವಿಯಸ್ ಸರ್ಕ್ಯೂಟ್ ಸಿಂಬಲ್ಸ್ ಅಲ್ಲಿ. ಸೊ ಆ ರೆಸಿಸ್ಟೆನ್ಸೇ ಆರು. ಅದು ಒಂದು ಗಿವನ್ ಮೆಟೀರಿಯಲ್ಗೆ ಅಂದ್ರೆ ಒಂದು ಕಂಡಕ್ಟರಿಗೆ ಈ ಆರ್ ಅನ್ನೋದು ಕಾನ್ಸ್ಟಂಟ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಈ ಆರ್ ಏನಪ್ಪ, ರೆಸಿಸ್ಟೆನ್ಸ್ ಅಂದ್ರೆ ಏನಪ್ಪ? ಫಸ್ಟ್ ಆಫ್ ಆಲ್ ಇದನ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ರೆಸಿಸ್ಟೆನ್ಸ್ ಅರ್ಥ ಮಾಡ್ಕೊಳೋದಕ್ಕೆ ನಾವು ಫಸ್ಟ್ ಚಾರ್ಜ್ ಬಗ್ಗೆ ಮಾತಾಡಿದ್ವಿ ಅಲ್ಲ, ಅಲ್ಲಿಗೆ ಹೋಗ್ಬೇಕು. ಸೊ ಚಾರ್ಜ್ ಎಲ್ಲಿಂದ ಬಂತು? ನಮಗೆ ಎಲೆಕ್ಟ್ರಾನ್ಸ್ ಫ್ರೀಯಾಗಿ ಮೂವ್ ಆಗ್ತಿರೋದಕ್ಕೆ ಚಾರ್ಜ್ ಬಂದಿದೆ ಅಲ್ವಾ. ಸೊ ಈ ಎಲೆಕ್ಟ್ರಾನ್ಸ್ ಇವಾಗ ಎಲ್ಲಿ ಮೂವ್ ಆಗ್ತಿದೆ? ಈ ಎಲೆಕ್ಟ್ರಾನ್ಸು ಕಂಡಕ್ಟರ್ ಒಳಗಡೆ ಮೂವ್ ಆಗ್ತಿದೆ ಅಲ್ವಾ. ಎಲೆಕ್ಟ್ರಾನ್ಸು ಕಂಡಕ್ಟರ್ ಒಳಗಡೆ ಮೂವ್ ಆಗ್ತಿದೆ.
ಕಂಡಕ್ಟರ್ ಏನಿಂದ ಮೇಡಪ್ ಆಗಿದೆ? ಕಂಡಕ್ಟರ್ ಇಸ್ ಆಲ್ಸೋ ಮೇಡಪ್ ಆಫ್ ಆಟಮ್ಸ್, ರೈಟ್? ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ವಾ? ಇರುತ್ತೆ, ಅದರಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ? ಸೊ ಎಲೆಕ್ಟ್ರಾನ್ಗೆ ಯಾವ ಚಾರ್ಜು? ನೆಗೆಟಿವ್ ಚಾರ್ಜ್. ಇಲ್ಲಿ ನನ್ನ ಹತ್ರ ಇರೋ ಚಾರ್ಜ್ ಯಾವುದು? ಎಲೆಕ್ಟ್ರಾನ್, ಅದು ಕೂಡ ನೆಗೆಟಿವ್. ಸೊ ಏನಾಗುತ್ತೆ? ಸ್ವಲ್ಪ ರಿಪಲ್ಷನ್ ಆಗತ್ತೆ. ಓಕೆ, ಸ್ವಲ್ಪ ರಿಪಲ್ಷನ್ ಆಗತ್ತೆ. ಸೊ ಇದರಿಂದ ಏನಾಗುತ್ತೆ, ಕೆಲವು ಸತಿ ಕೆಲವು ಕಂಡಕ್ಟರ್ ಆಬ್ವಿಯಸ್ಲಿ ನಿಮ್ಮ ಚಾರ್ಜಸ್ನ ಫ್ರೀಯಾಗಿ ಹೋಗೋದಕ್ಕೆ ಬಿಡುತ್ತೆ, ಫೈನ್. ಬಟ್ ಕಂಪ್ಲೀಟ್ಲಿ ಫ್ರೀ ಅಲ್ಲ, ಒಂದು ಸ್ವಲ್ಪ ತಡೆ ಕೂಡ ಮಾಡುತ್ತೆ. ಮೆಟೀರಿಯಲ್ಲು ಅದನ್ನು ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ, ಈ ಮೂವ್ ಆಗ್ತಿರೋ ಚಾರ್ಜನ್ನ. ಓಕೆ, ಸೊ ಈ ಮೂವ್ ಆಗ್ತಿರೋ ಚಾರ್ಜನ್ನ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡುತ್ತಲ್ಲ, ಒಂದು ಗಿವನ್ ಏರಿಯಾದಲ್ಲಿ ಅಥವಾ ಒಂದು ಯೂನಿಟ್ ಲೆಂತಲ್ಲಿ ಸೊ ಎಷ್ಟು ಸ್ಟಾಪ್ ಆಗ್ತಿದೆ ಕರೆಂಟು ಅಂತ, ಅಥವಾ ಈ ಚಾರ್ಜಸ್ಸು ಎಷ್ಟು ಅದಕ್ಕೆ ಫೀಲ್ ಆಗ್ತಿದೆ ಈ ಸ್ಟಾಪಿಂಗ್ ಅಂತ ಚೆಕ್ ಮಾಡಿದ್ರೆ ಅದನ್ನೇ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ರೆಸಿಸ್ಟೆನ್ಸ್ ಒಂದು ಗಿವನ್ ಮೆಟೀರಿಯಲ್ಗೆ ಕಾನ್ಸ್ಟೆಂಟು. ಓಕೆ, ಸೊ ಲೀಸ್ಟ್ ರೆಸಿಸ್ಟೆನ್ಸ್ ಯಾವ್ದ್ರಲ್ಲಿ ಇದೆಯಪ್ಪ ಅಂದರೆ ಆಬ್ವಿಯಸ್ಲಿ ಕಂಡಕ್ಟರ್ಸ್ ಅಲ್ಲಿ ಲೀಸ್ಟ್ ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ವ್ಯಾಲ್ಯೂಸು ತುಂಬ ಕಮ್ಮಿ ಇರೋದ್ರಿಂದ ನಿಮ್ಮ ಎಲೆಕ್ಟ್ರಿಸಿಟಿ ಅಥವಾ ಚಾರ್ಜಸ್ಸು ತುಂಬ ಈಸಿಯಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ. ಹಾಗೇನೆ ಇನ್ಸುಲೇಟರ್ ಅಂತ ಕೇಳಿರ್ತೀರಾ. ಸೊ ಇನ್ಸುಲೇಟರ್ ಅಲ್ಲಿ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ ಅಂದರೆ ಎಲೆಕ್ಟ್ರಿಸಿಟಿ ಅಥವಾ ಚಾರ್ಜಸ್ಸು ಪಾಸೇ ಆಗೋದಕ್ಕಾಗಲ್ಲ. ಓಕೆ, ಸೊ ಇದು ನಿಮ್ಮ ರೆಸಿಸ್ಟೆನ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗಿರೋದು. ಓಕೆ, ಸೊ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ರಿ. ಹಾಗಾದ್ರೆ ರೆಸಿಸ್ಟೆನ್ಸ್ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ವಾ ಅನ್ನೋದು ನೆಕ್ಸ್ಟ್ ಕ್ವಶನ್. ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಹಾಗಾದ್ರೆ ಈ ರೆಸಿಸ್ಟೆನ್ಸ್ ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಕಂಡಕ್ಟರ್ನ ಚೂಸ್ ಮಾಡಬೇಕು. ಓಕೆ, ಒಂದು ಯೂನಿಟ್ ಲೆಂತ್ ಆಫ್ ಕಂಡಕ್ಟರ್ನ ನಾನು ಚೂಸ್ ಮಾಡ್ತೀನಿ. ಸೊ ಯೂನಿಟ್ ಲೆಂತ್ ಅಂದರೆ ಎಲ್ ಅಂತ ಕರೆಯೋಣ ಇವಾಗ ಸದ್ಯಕ್ಕೆ. ಆ ಎಲ್ 1 ಸೆಂಟಿಮೀಟರ್ ಆದರೂ ಆಗಿರ್ಬೋದು, 1 ಮೀಟರ್ ಆದರೂ ಆಗಿರ್ಬೋದು, ಸೊ ಎಷ್ಟಾದರೂ ಆಗಿರ್ಬೋದು, ಬಟ್ ಒಂದು ಯೂನಿಟ್ ಲೆಂತ್ ಇರಬೇಕು. ಸೊ ಈ ಯೂನಿಟ್ ಲೆಂತ್ ಆಫ್ ಕಂಡಕ್ಟರ್ ಮುಖಾಂತರ ಚಾರ್ಜ್ ಪಾಸ್ ಮಾಡೋಣ. ಓಕೆ, ಚಾರ್ಜ್ ಪಾಸ್ ಮಾಡೋಣ. ಇವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕಂಡಕ್ಟರ್, ಬಟ್ ಇದಕ್ಕೂ ಕೂಡ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅಲ್ವಾ? ಸೊ ಏನಾಗುತ್ತೆ, ಈ ಚಾರ್ಜು ಇದ್ರ ಮುಖಾಂತರ ಹೋಗಬೇಕಾದ್ರೆ ವೆನ್ ಇಟ್ ಪಾಸಸ್ ಥ್ರೂ ದ ಕಂಡಕ್ಟರ್, ಸೊ ಏನಾಗುತ್ತೆ, ಸ್ವಲ್ಪ ಸ್ಲೋ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ವಲ್ಪ ಸ್ಲೋ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಸ್ಲೋ ಡೌನ್ನ ನೀವು ಮೆಷರ್ ಮಾಡ್ಕೊಳ್ಳಿ. ಹಾಗೆ ನೀವು ಆಮ್ಮೀಟರ್ ಮತ್ತು ಆಮ್ಮೀಟರ್ ಯೂಸ್ ಮಾಡಿಕೊಂಡು ಕರೆಂಟ್ ವ್ಯಾಲ್ಯೂ ಏನು ಚೇಂಜ್ ಆಯಿತು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕು, ಈ ಮೆಟೀರಿಯಲ್ನ ಸೇಮ್ ಇನ್ನೊಂದು ಕಂಡಕ್ಟಿಂಗ್ ಮೆಟೀರಿಯಲ್ ಜೊತೆ ರೀಪ್ಲೇಸ್ ಮಾಡಿ. ಓಕೆ, ಆವಾಗ ಅಲ್ಲೂ ಕೂಡ ಸ್ವಲ್ಪ ಸ್ಲೋ ಡೌನ್ ಆಗಿರುತ್ತೆ ಅಲ್ವಾ? ಬೇರೆ ರೀತಿ ಮೆಟೀರಿಯಲ್ ಚೇಂಜ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಕೂಡ ಚೇಂಜ್, ಡಿಫ್ರೆಂಟ್ ಅಲ್ವಾ? ಸೊ ವೋಲ್ಟೇಜ್ ಸೇಮ್ ಇದ್ರೆ ಕರೆಂಟ್ ವ್ಯಾಲ್ಯೂಸು ಚೇಂಜ್ ಆಗ್ತಾ ಹೋಗುತ್ತೆ, ಅಥವಾ ಕರೆಂಟ್ ಸೇಮ್ ಇಟ್ಕೊತೀನಿ ಅಂದರೆ ವೋಲ್ಟೇಜ್ ವ್ಯಾಲ್ಯೂಸು ಚೇಂಜ್ ಆಗ್ತಾ ಹೋಗುತ್ತೆ. ಹೀಗೆ ಮೆಷರ್ ಮಾಡ್ಕೊಂಡು ಹೋಗೋಣ. ಸೊ ಮೆಷರ್ ಮಾಡ್ಕೊಂಡು ಹೋದಾಗ ನನಗೇನು ಗೊತ್ತಾಗುತ್ತೆ, ರೆಸಿಸ್ಟೆನ್ಸು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಓಕೆ, ಲೆಂತ್ ಇನ್ಕ್ರೀಸ್ ಆದರೆ ಸ್ಲೋ ಡೌನ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಇವಾಗ ಡಿಸ್ಟೆನ್ಸು ನೀವು ಒಂದು ಸ್ವಲ್ಪ 100 ಮೀಟರ್ ಓಡಬೇಕಾದ್ರೆ ಬೇರೆ ಟೈಮಿಂಗ್ಸ್ ತೊಗೊತೀರಾ, 1 ಕಿಲೋಮೀಟರ್ ಓಡಬೇಕು ಅಂದರೆ ಬೇರೆ ಟೈಮಿಂಗ್ಸ್ ಅಲ್ವಾ? ಜಾಸ್ತಿ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಲೋ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಇಲ್ಲೂ ಕೂಡ ಸೇಮ್ ಈ ಚಾರ್ಜಸ್ ಇದೆಯಲ್ಲ, ಲೆಂತ್ ಇನ್ಕ್ರೀಸ್ ಆಗ್ತಿದ್ದಂಗೆ ಸ್ಲೋ ಡೌನ್ ಆಗೋದನ್ನು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ರೆಸಿಸ್ಟೆನ್ಸು ಫಸ್ಟು ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಯಾವ ಥರ? ಲೆಂತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಲೆಂತ್ ಆಫ್ ದ ಮೆಟೀರಿಯಲ್ ಇನ್ಕ್ರೀಸ್ ಆಗ್ತಾ ಹೋದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಯಾವ ಥರ ಪ್ರಪೋರ್ಷನಾಲಿಟಿ? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇವಾಗ ತಾನೇ ನೋಡಿದೀವಿ ಅಲ್ವಾ? ಸೊ ಎರಡು ಈಕ್ವಲ್ ಸ್ಟೆಪ್, 1/, ಇದು ಇನ್ಕ್ರೀಸ್ ಆದರೆ ಇನ್ನೊಂದು ಇನ್ಕ್ರೀಸ್ ಆದರೆ, ಅಥವಾ ಡಿಕ್ರೀಸ್ ಆಗ್ತಿದೆ ಅಂದರೆ ಇನ್ನೊಂದು ವ್ಯಾಲ್ಯೂ ಕೂಡ ಡಿಕ್ರೀಸ್ ಆದರೆ ಅದನ್ನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಓಕೆ, ದಟ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ನು, ಈ ರೆಸಿಸ್ಟರು ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಸೊ ಈ ಮೆಟೀರಿಯಲ್ದು ಏರಿಯಾ ಫೈಂಡ್ ಔಟ್ ಮಾಡಿದ್ರೆ, ಒಂದು ಪೀಸ್ ಅಥವಾ ಈ ಪರ್ಟಿಕ್ಯುಲರ್ ಲೆಂತ್ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಈ ಏರಿಯಾಗೆ ರೆಸಿಸ್ಟೆನ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಸೊ ಹಾಗಂದ್ರೆ ಏನು? ಏರಿಯಾ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ ಕಂಡಕ್ಟರ್ ಮೆಟೀರಿಯಲ್ದು. ಯಾಕೆ? ಜಾಗ ಜಾಸ್ತಿ ಆಯ್ತಲ್ವಾ? ಚಾರ್ಜಸ್ಸು ಯಾವ ಪಾತ್ ಮುಖಾಂತರ ಆದರೂ, ಅಥವಾ ಯಾವ ಗಿವನ್ ಒಂದು ಯಾವುದೇ ಸ್ಪೇಸ್ ಅಲ್ಲಾದರೂ ಕೂಡ ಆರಾಮಾಗಿ ಹೋಗ್ಬೋದು. ಸ್ಪೇಸ್ ಇವಾಗ ಅದಕ್ಕೆ ಜಾಸ್ತಿ ಇದೆ ಮೂವ್ ಆಗೋದಕ್ಕೆ ಅಲ್ವಾ? ಸೊ ಸ್ಪೇಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ರೆಸಿಸ್ಟೆನ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಸೊ ಏನಾಗ್ತಿದೆ, ರೆಸಿಸ್ಟೆನ್ಸು
ಏರಿಯಾ ಇನ್ಕ್ರೀಸ್ ಆದಂಗೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ, ಅಥವಾ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ಯಾವ ಥರ ಪ್ರಪೋರ್ಷನಾಲಿಟಿ, ಸೊ ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಡಿಕ್ರೀಸ್ ಆಗ್ತಿದೆ, ಸೊ ಅದನ್ನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಎರಡನ್ನು ಕಂಬೈನ್ ಮಾಡೋಣ. ಎರಡನ್ನು ಕಂಬೈನ್ ಮಾಡಿದ್ರೆ ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಓಕೆ, ಎರಡನ್ನು ಕಂಬೈನ್ ಮಾಡಿ ಆರ್ ಇಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಓಕೆ, ಸೊ ನಾವು ಈ ಪ್ರಪೋರ್ಷನಾಲಿಟಿ ಸಿಂಬಲ್ ರಿಮೂವ್ ಮಾಡೋಣ. ರಿಮೂವ್ ಮಾಡಬೇಕು ಅಂದರೆ ಒಂದು ಕಾನ್ಸ್ಟೆಂಟ್ ಆ್ಯಡ್ ಮಾಡಬೇಕಲ್ಲ ಅಲ್ವಾ, ಒಂದು ವ್ಯಾಲ್ಯೂ ಇರುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದನ್ನು ಮೆಷರ್ ಮಾಡಿ ಅದನ್ನ ಇಲ್ಲಿ ತಗೊಂಬಂದು ಇಟ್ಟರೆ ನಮ್ಮದು ಪ್ರಪೋರ್ಷನಾಲಿಟಿ ಸಿಂಬಲ್ ನಾವು ರಿಮೂವ್ ಮಾಡ್ಬೋದು. ಓಕೆ, ಸೊ ಇಲ್ಲೂ ಕೂಡ ಹಾಗೆ ಮಾಡೋಣ. ಸೊ ಪ್ರಪೋರ್ಷನಾಲಿಟಿ ಸಿಂಬಲ್ನ ಈಕ್ವಲ್ ಮಾಡ್ತೀವಿ. ಸೊ ಹಾಗಾದರೆ ಒಂದು ಕಾನ್ಸ್ಟೆಂಟ್ ಆ್ಯಡ್ ಮಾಡಬೇಕು, ಆ ಕಾನ್ಸ್ಟೆಂಟ್ನ ರೋ ಅಂತ ಕರಿತೀವಿ. ಓಕೆ, ರೋ ಮಲ್ಟಿಪ್ಲೈಡ್ ಬೈ ಎಲ್ ಬೈ ಎ. ರೋ ಮಲ್ಟಿಪ್ಲೈಡ್ ಬೈ ಎಲ್ ಬೈ ಎ, ಇದರ ರೆಪ್ರೆಸೆಂಟೇಷನ್ ಏನು, ಆರ್ ಹೆಚ್ ಒ. ಪ್ರೊನೌನ್ಸಿಯೇಷನ್ ಬಂದು ರೋ ಅಂತ, ಆರ್ ಹೆಚ್ ಒ, ರೋ ಅಂತ. ಓಕೆ, ಹಾಗಾದರೆ ಈ ರೋ ಅಂದರೆ ಏನು? ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ರೋ ಅಂದರೆ ರೆಸಿಸ್ಟಿವಿಟಿ ಆಫ್ ಅ ಮೆಟೀರಿಯಲ್. ಸೊ ಈ ರೋ ಅನ್ನೋದು ರೆಸಿಸ್ಟಿವಿಟಿ ಆಫ್ ಅ ಮೆಟೀರಿಯಲ್, ಆ್ಯಂಡ್ ನಮ್ಮ ರೆಸಿಸ್ಟೆನ್ಸು ಆಲ್ವೇಸ್ ಈ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಮೇಲೆ ಯಾವಾಗಲೂ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇವತ್ತು ಇಷ್ಟು ಟಾಪಿಕ್ ಕಲ್ತ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಕಾಂಬಿನೇಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಹಾಗೆ ಹೀಟ್ ಚೇಂಜಸ್ ಅಥವಾ ಜೌಲ್ಸ್ ಲಾ, ವೆರಿ ವೆರಿ ಇಂಪಾರ್ಟೆಂಟ್. ಜೌಲ್ಸ್ ಲಾ ಏನು, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.